ಮುರುಳಿಯ ದಿನಾಂಕ 10/3/2026. ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಎಲ್ಲದಕ್ಕಿಂತ ದೊಡ್ಡ ಕಾಯಿಲೆಯಾಗಿದೆ ದೇಹಾಭಿಮಾನದ್ದು. ಇದರಿಂದಲೇ ಡೌನ್ಫಾಲ್ ಆಗಿದೆ, ಪತನವಾಗಿದೆ. ಆದ್ದರಿಂದ ಈಗ ದೇಹಿ ಅಭಿಮಾನಿ ಆಗಿರಿ. ಪ್ರಶ್ನೆ: ತಾವು ಮಕ್ಕಳ ಕರ್ಮಾತೀತ ಅವಸ್ಥೆ ಯಾವಾಗ ಆಗುವುದು? ಉತ್ತರ: ಯಾವಾಗ ಯೋಗ ಬಲದಿಂದ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ, ಪೂರ್ತಿ ದೇಹಿ ಅಭಿಮಾನಿ ಆಗುತ್ತೀರಾ. ಈ ದೇಹ ಅಭಿಮಾನದ ರೋಗ ಎಲ್ಲದಕ್ಕಿಂತ ದೊಡ್ಡದಾಗಿದೆ. ಇದರಿಂದಲೇ ಪ್ರಪಂಚ ಹಳೆಯದಾಗಿದೆ. ದೇಹಿ ಅಭಿಮಾನಿ ಆದಾಗ ಆ ಒಂದು ಖುಷಿ, ನಶೆ ಇರುವುದು, ನಡತೆಯೂ ಸಹ ಸುಧಾರಣೆ ಆಗುವುದು. ಗೀತೆ: ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ, ಬೆಳಗಿನ ದಿನಗಳು ದೂರವಿಲ್ಲ. ಓಂ ಶಾಂತಿ. ರಾಹಿಯ ಪ್ರಯಾಣಿಕನ ಅರ್ಥವಂತೂ ಮಕ್ಕಳು ಕೇಳಿದ್ದೀರಾ? ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರ ವಿನಃ. ತಾವು ದೇವಿ ದೇವತೆಗಳಾಗಿದ್ರಿ. ಬಲೆ ದೇವತೆಗಳಿರುವುದು ಸಹ ಮನುಷ್ಯರೇ, ಆದರೆ ತಮ್ಮ ನಡತೆ ತುಂಬ ಚೆನ್ನಾಗಿತ್ತು. ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಿದ್ದೀರಿ. ತಾವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ವಜ್ರದ ಸಮಾನರಿದ್ದವರು ಕವಡೆಯ ಸಮಾನ ಹೇಗಾದಿರಿ? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ತಾವೇ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಪರಿವರ್ತನೆ ಆಗಿದ್ದೀರಾ. ಈಗ ತಾವು ದೇವತೆಗಳಿಲ್ಲ, ಪರಿವರ್ತನೆ ಆಗುತ್ತಿದ್ದೀರಾ. ಕೆಲವರು ಸ್ವಲ್ಪ ಪರಿವರ್ತನೆ ಆಗಿದ್ದೀರಾ, ಇನ್ನು ಕೆಲವರು 5%, ಕೆಲವರು 10% ಈ ರೀತಿ ಪರಿವರ್ತನೆ. ಯಾವುದರಲ್ಲಿ? ಚರಿತ್ರೆಯಲ್ಲಿ ಪರಿವರ್ತನೆ ಅಲ್ವಾ, ನಡವಳಿಕೆಯಲ್ಲಿ ಪರಿವರ್ತನೆ ಬೇಕಾಗಿರುವಂಥದ್ದು. ಪ್ರಪಂಚದವರಿಗೆ ಗೊತ್ತಿಲ್ಲ ಭಾರತ ಸ್ವರ್ಗವಾಗಿತ್ತು ಎಂದು. ಹೇಳ್ತಾರಲ್ವ, ಕ್ರೈಸ್ತನಿಗಿಂತ 3000 ವರ್ಷಗಳಿಗೆ ಮೊದಲು ಭಾರತದಲ್ಲಿ ದೇವಿ ದೇವತೆಗಳಿದ್ದರು. ಅವರಲ್ಲಿ ಅಂತಹ ಗುಣಗಳಿದ್ದವು. ಅದಕ್ಕೆ ಭಗವಾನ್ ಭಗವತಿ ಅಂತ ಹೇಳ್ತಾ ಇದ್ರು. ಈಗಂತೂ ಆ ಗುಣಗಳು ಇಲ್ಲ. ಮನುಷ್ಯರ ತಿಳುವಳಿಕೆಯಲ್ಲಿಯೇ ಬರುವುದಿಲ್ಲ. ಭಾರತ ಎಷ್ಟು ಶ್ರೀಮಂತ ದೇಶವಾಗಿತ್ತು ಮತ್ತು ಹೇಗೆ ಎಷ್ಟು ಡೌನ್ಫಾಲ್ ಆಯಿತು. ತಂದೆಯೇ ಕುಳಿತು ಈ ಮಾತುಗಳನ್ನು ತಿಳಿಸುತ್ತಾರೆ. ತಾವು ಸಹ ತಿಳಿಸಬಹುದು. ಯಾರ ನಡವಳಿಕೆ ಸುಧಾರಣೆ ಆಗಿದೆ ಅವರು ಹೇಳಬಹುದು. ತಂದೆ ಹೇಳುತ್ತಾರೆ, ಮಕ್ಕಳೇ, ತಾವು ದೇವಿ ದೇವತೆಗಳಾಗಿದ್ದೀರಿ. ಆಗ ಆತ್ಮ ಅಭಿಮಾನಿಯಾಗಿದ್ದೀರಿ. ನಂತರ ಯಾವಾಗ ರಾವಣ ರಾಜ್ಯ ಪ್ರಾರಂಭವಾಯಿತು ಆಗ ದೇಹಾಭಿಮಾನಿಗಳಾದಿರಿ. ಈ ದೇಹಾಭಿಮಾನದ ಕಾಯಿಲೆ ಎಲ್ಲದಕ್ಕಿಂತ ದೊಡ್ಡ ಕಾಯಿಲೆಯಾಗಿದೆ. ಇದು ನಿಮಗೆ ಹಿಡಿದಿದೆ. ಸತ್ಯಯುಗದಲ್ಲಿ ತಾವು ಆತ್ಮ ಅಭಿಮಾನಿಗಳಾಗಿದ್ದೀರಿ, ಬಹಳ ಸುಖಿಗಳಾಗಿದ್ದೀರಿ. ಯಾರು ತಮ್ಮನ್ನು ಆ ರೀತಿ ಸುಖಿಗಳನ್ನಾಗಿ ಮಾಡಿದರು? ಇದು ಯಾರಿಗೂ ಗೊತ್ತಿಲ್ಲ. ತಂದೆ ಕುಳಿತು ತಿಳಿಸುತ್ತಾರೆ, ತಮ್ಮ ಡೌನ್ ಫಾಲ್ ಹೇಗಾಯಿತು? ತಮ್ಮ ಧರ್ಮವನ್ನೇ ಮರೆತಿದ್ದೀರಾ. ಭಾರತ ಬೆಲೆಹೀನವಾಗಿದೆ. ಮೂಲ ಕಾರಣವೇನು? ಎಲ್ಲದಕ್ಕೂ ಮೂಲ ಕಾರಣ ದೇಹಾಭಿಮಾನ. ಇದು ಸಹ ಡ್ರಾಮಾ ತಯಾರಾಗಿದೆ. ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ. ಭಾರತ ಎಷ್ಟು ಶ್ರೀಮಂತ ದೇಶವಿತ್ತು, ಬಡ ದೇಶ ಹೇಗಾಯಿತು? ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ನಂತರ ನಾವು ಹೇಗೆ ಧರ್ಮಭ್ರಷ್ಟ ಕರ್ಮಭ್ರಷ್ಟರಾದೆವು? ತಂದೆ ತಿಳಿಸುತ್ತಾರೆ, ರಾವಣ ರಾಜ್ಯ ಆದ್ದರಿಂದ ತಾವು ದೇಹಾಭಿಮಾನದಲ್ಲಿ ಬಂದಿದ್ದೀರಾ. ಅಂದಾಗ ತಮ್ಮದು ಸ್ಥಿತಿ ಈ ರೀತಿ ಆಗಿದೆ. ಮೆಟ್ಟಿಲಿನ ಚಿತ್ರದಲ್ಲೂ ತೋರಿಸಲಾಗಿದೆ ಹೇಗೆ ಪತನ ಉತ್ಥಾನ ಆಗುವುದು ಎಂದು. ಇದಕ್ಕೆ ಎಲ್ಲದಕ್ಕೂ ಮುಖ್ಯ ಕಾರಣ, ಪತನವಾಗಲು ಕಾರಣ ದೇಹದ ಅಭಿಮಾನ. ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳು ಬರೆದಿದ್ದಾರೆ. ಈ ಕಾಲದಲ್ಲಿ ಬಹಳ ಬುದ್ಧಿವಂತರು ಕ್ರಿಶ್ಚಿಯನ್ನರು ಅಂದ್ಕೊಳ್ತಾರೆ. ಅವರು ಹೇಳ್ತಾರೆ, ಕ್ರೈಸ್ತನಿಗಿಂತ 3000 ವರ್ಷಗಳಿಗೆ ಮೊದಲು ಸ್ವರ್ಗವಿತ್ತೆಂದು. ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಪ್ರಾಚೀನ ಭಾರತವಿತ್ತು, ಅದಕ್ಕೆ ಸ್ವರ್ಗ ಹೆವೆನ್ ಎಂದು ಹೇಳಲಾಗುತ್ತಿತ್ತು. ಈ ಕಾಲದವರಂತೂ ಭಾರತದ ಪೂರ್ತಿ ಭೂಗೋಳ ಚರಿತ್ರೆಯನ್ನೇ ತಿಳಿದುಕೊಂಡಿಲ್ಲ. ಸ್ವಲ್ಪ ಮಕ್ಕಳಲ್ಲಿ ಜ್ಞಾನ ಇತ್ತು ಅಂತ ಅಂದರೆ ದೇಹಾಭಿಮಾನ ಬರುತ್ತೆ. ತಿಳಿದುಕೊಳ್ಳುತ್ತಾರೆ ನಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ಎಂದು.
ತಂದೆ ತಿಳಿಸುತ್ತಾರೆ, ಭಾರತದ ದುರ್ದಶೆ ಯಾಕೆ ಆಗಿದೆ. ಗಾಂಧೀಜಿಯೂ ಸಹ ಹೇಳ್ತಾ ಇದ್ರು, ಪತಿತ ಪಾವನ ಬನ್ನಿ, ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ. ಆತ್ಮನಿಗೆ ಅವಶ್ಯವಾಗಿ ತಂದೆಯಿಂದ ಸುಖ ಸಿಗುವುದು ಅಂದಾಗ ಪತಿತ ಪಾವನ ತಂದೆಯನ್ನೇ ನೆನಪು ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ನನ್ನ ಮಕ್ಕಳು ಯಾರು ಶೂದ್ರರಿಂದ ಬದಲಾಗಿ ಬ್ರಾಹ್ಮಣರಾಗಿದ್ದಾರೆ ಅವರೂ ಕೂಡ ಪೂರ್ತಿ ದೇಹಿ ಅಭಿಮಾನಿ ಆಗಿಲ್ಲ. ಗಳಿಗೆ ಗಳಿಗೆಗೂ ದೇಹಾಭಿಮಾನದಲ್ಲಿ ಬರುತ್ತಾರೆ. ಇದಾಗಿದೆ ಎಲ್ಲದಕ್ಕಿಂತ ಹಳೆಯ ಕಾಯಿಲೆ. ಇದರಿಂದ ಸ್ಥಿತಿ ಈ ರೀತಿ ಆಗಿದೆ. ದೇಹಿ ಅಭಿಮಾನಿ ಆಗುವುದರಲ್ಲಿ ಬಹಳ ಪರಿಶ್ರಮವಿದೆ. ಎಷ್ಟೆಷ್ಟು ದೇಹಿ ಅಭಿಮಾನಿ ಆಗುತ್ತೀರಾ ಅಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ. ಅಪಾರವಾದ ಖುಷಿ ಇರುವುದು. ಗಾಯನವೂ ಇದೆ. ಪಾರಬ್ರಹ್ಮ ತತ್ವದಲ್ಲಿರುವಂತಹ ಪರಮೇಶ್ವರನನ್ನು ಪಡೆಯುವ ಚಿಂತೆ ಇತ್ತು, ಅವ್ರು ಸಿಕ್ಬಿಟ್ರು, ಅವರಿಂದ 21 ಜನ್ಮಗಳ ಆಸ್ತಿ ಸಿಗುತ್ತೆ ಅಂದಾಗ ಇನ್ನೇನು ಚಿಂತೆ ಇದೆ, ಬಾಕಿ ಇನ್ನೇನು ಬೇಕು. ತಾವು ಕೇವಲ ದೇಹಿ ಅಭಿಮಾನಿ ಆಗಿರಿ, ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ. ಪೂರ್ತಿ ಪ್ರಪಂಚ ದೇಹಾಭಿಮಾನದಲ್ಲಿ ಇದೆ. ಭಾರತ ಏನು ಇಷ್ಟು ಶ್ರೇಷ್ಠವಾಗಿತ್ತು, ಅದರ ಡೌನ್ಫಾಲ್ ಆಗಿದೆ. ಭೂಗೋಳ ಚರಿತ್ರೆ ಏನಿದೆ ಎಂಬುದನ್ನು ಯಾರೂ ಹೇಳುವುದಿಲ್ಲ. ಈ ಮಾತುಗಳು ಶಾಸ್ತ್ರಗಳಲ್ಲೂ ಬರೆದಿಲ್ಲ. ದೇವತೆಗಳು ದೇಹಾಭಿಮಾನಗಳು ಇರಲಿಲ್ಲ, ಆತ್ಮಾಭಿಮಾನಿಯಾಗಿದ್ದರು. ತಿಳ್ಕೊಳ್ತಾರೆ ಒಂದು ದೇಹ ಬಿಟ್ಟು ಮತ್ತೊಂದು ಪಡೆಯಬೇಕೆಂದು. ಪರಮಾತ್ಮ ಅಭಿಮಾನಿ ಆಗಿರೋದಿಲ್ಲ ಸತ್ಯಯುಗದಲ್ಲಿ. ತಾವೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ, ದೇಹಿ ಅಭಿಮಾನಿ ಆಗಿರುತ್ತೀರಾ, ಅಷ್ಟು ಬಹಳ ಮಧುರರಾಗುತ್ತೀರಾ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಜಗಳ, ಕಲಹ, ಮಂಗತನ, ಬಂದರ್ಪನ ಅಂತಾರೆ ಬಾಬರವರು. ಮಂಗತನ, ಕೋತಿಯ ಲಕ್ಷಣಗಳು ಬಂದ್ಬಿಡುತ್ತೆ. ಇದನ್ನು ಕೂಡ ತಂದೆಯೇ ತಿಳಿಸುತ್ತಾರೆ. ಈ ಬಾಬರೂರು ತಿಳ್ಕೊಳ್ತಿದ್ದಾರೆ. ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ಶಿವತಂದೆಯನ್ನೇ ಮರೆಯುತ್ತಾರೆ. ಒಳ್ಳೊಳ್ಳೆಯ ಮಕ್ಕಳೇ ದೇಹಾಭಿಮಾನದಲ್ಲಿ ಬರುತ್ತಾರೆ. ದೇಹಿ ಅಭಿಮಾನಿ ಆಗುವುದೇ ಇಲ್ಲ. ತಾವು ಯಾರಿಗಾದರೂ ಈ ಬೇಹದ್ದಿನ ಭೂಗೋಳ ಚರಿತ್ರೆಯನ್ನು ತಿಳಿಸಬಹುದು. ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಇತ್ತು. ಡ್ರಾಮಾದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಭಾರತ ಏನಿಷ್ಟು ಬಿದ್ದಿದೆ, ಡೌನ್ಫಾಲ್ ಆಗಿದೆ, ಇದೆಲ್ಲದಕ್ಕೂ ಜಡ ದೇಹಾಭಿಮಾನ. ಮಕ್ಕಳಲ್ಲಿಯೂ ಕೂಡ ದೇಹಾಭಿಮಾನ ಬರುತ್ತೆ. ತಿಳ್ಕೊಳ್ಳೋದೇ ಇಲ್ಲ. ನಮಗೆ ಡೈರೆಕ್ಷನ್ ಕೊಡ್ತಾ ಇರುವವರು ಯಾರು? ಸ್ವಯಂ ಭಗವಂತ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಸದಾ ತಿಳ್ಕೊಳ್ಳಿ, ಶಿವತಂದೆ ಹೇಳುತ್ತಿದ್ದಾರೆ. ಶಿವತಂದೆಯನ್ನು ನೆನಪೇ ಮಾಡದಿರುವುದರಿಂದ ದೇಹಾಭಿಮಾನದಲ್ಲಿ ಬರುತ್ತೀರಾ. ಪೂರ್ತಿ ಪ್ರಪಂಚ ದೇಹಾಭಿಮಾನಿ ಆಗಿದೆ. ಆದ್ದರಿಂದಲೇ ತಂದೆ ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ. ಆತ್ಮ ಈ ದೇಹದ ಮೂಲಕ ಕೇಳುತ್ತದೆ, ಪಾತ್ರವನ್ನು ಅಭಿನಯಿಸುತ್ತದೆ. ತಂದೆ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಾರೆ. ಬಲೆ ಭಾಷಣ ತುಂಬ ಚೆನ್ನಾಗಿ ಎಲ್ಲರೂ ಮಾಡಿಬಿಡ್ತಾರೆ, ಆದರೆ ನಡತೆಯೂ ಸಹ ಚೆನ್ನಾಗಿರಬೇಕು. ದೇಹಾಭಿಮಾನ ಇರುವ ಕಾರಣ ಕೆಲವರು ಫೇಲ್ ಆಗುತ್ತಾರೆ. ಆ ಒಂದು ಖುಷಿ, ಆ ಒಂದು ನಶೆ ಇರುವುದಿಲ್ಲ. ಮತ್ತು ದೊಡ್ಡ ವಿಕರ್ಮವೂ ಕೂಡ ಅವರಿಂದಲೇ ಆಗುವುದು. ಆ ಕಾರಣದಿಂದಾಗಿ ತುಂಬ ದೊಡ್ಡ ಶಿಕ್ಷೆಗೆ ಭಾಗಿಯಾಗುತ್ತಾರೆ. ದೇಹಾಭಿಮಾನಿ ಆಗುವುದರಿಂದ ಬಹಳ ನಷ್ಟ ಆಗುತ್ತದೆ, ಬಹಳ ಶಿಕ್ಷೆ ಅನುಭವಿಸುತ್ತಾರೆ. ತಂದೆ ಹೇಳುತ್ತಾರೆ, ಇದು ಈಶ್ವರಿಯ ಸರ್ಕಾರ ಆಗಿದೆ ಅಲ್ವಾ? ಈಶ್ವರನ ಸರ್ಕಾರದ ರೈಟ್ ಹ್ಯಾಂಡ್ ಶಿವತಂದೆಯ ಬಲಭುಜ ಧರ್ಮರಾಜ ಇದ್ದಾರೆ. ತಾವು ಒಳ್ಳೆಯ ಕರ್ಮ ಮಾಡಿದ್ದೀರಾ ಎಂದರೆ ಒಳ್ಳೆಯ ಫಲ ಪಡೆಯುತ್ತೀರಾ. ಕೆಟ್ಟ ಕರ್ಮ ಮಾಡಿದರೆ ಅದರ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಎಲ್ಲರೂ ಗರ್ಭ ಜೈಲಲ್ಲೂ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಅದರ ಬಗ್ಗೆ ಒಂದು ಕಥೆಯೂ ಇದೆ. ಈ ಎಲ್ಲ ಮಾತುಗಳು ಈ ಸಮಯದ್ದಾಗಿವೆ. ಮಹಿಮೆ ಒಬ್ಬ ಬಾಬರವರದು ಇದೆ, ಬೇರೆ ಯಾರ ಮಹಿಮೆ ಇಲ್ಲ. ಆದ್ದರಿಂದ ಬರೆಯಲಾಗಿದೆ, ತ್ರಿಮೂರ್ತಿ ಶಿವ ಜಯಂತಿ ವರ್ತ್ ಡೈಮಂಡ್ ಅಂದರೆ ವಜ್ರದ ಸಮಾನ ತಂದೆಯ ಜನ್ಮದಿನ. ಬಾಕಿ ಎಲ್ಲ ಕವಡೆಗಳ ಸಮಾನ. ಶಿವ ತಂದೆಯ ವಿನಃ ಮತ್ತಾರೂ ಸಹ ಪಾವನರನ್ನಾಗಿ ಮಾಡಲಾಗುವುದಿಲ್ಲ. ಪಾವನರಾಗ್ತೀರಾ ಮತ್ತೆ ಪತಿತರಾಗ್ಬಿಡ್ತೀರಾ. ಈ ಕಾರಣದಿಂದಾಗಿ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಈಗ ತಾವು ದೇಹಿ ಅಭಿಮಾನಿಗಳಾಗಬೇಕು. ದೇಹಿ ಅಭಿಮಾನಿ ಅವಸ್ಥೆ 21 ಜನ್ಮಗಳವರೆಗೆ ನಡೆಯುತ್ತದೆ.
ಅಂದಾಗ ಬಲಿಹಾರಿ ಒಬ್ಬ ತಂದೆಯದೇ ಗಾಯನವಾಗಿದೆ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವವರು ಶಿವ ತಂದೆಯಾಗಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಶಿವ ತಂದೆ ಯಾವಾಗ ಬಂದರು, ಅವರ ಭೂಗೋಳ ಚರಿತ್ರೆ ಬೇಕಲ್ವ, ಅವ್ರ ಬಗ್ಗೆ ಗೊತ್ತಿರಬೇಕಲ್ವ, ಅವರ ಚರಿತ್ರೆ ಬೇಕು ಅಲ್ವ. ಮೊಟ್ಟ ಮೊದಲು ಶಿವ ಎಂದು ಹೇಳಲಾಗತ್ತೆ ಪರಮಪಿತ ಪರಮಾತ್ಮನಿಗೆ. ತಾವು ತಿಳಿದುಕೊಂಡಿದ್ದೀರ, ದೇಹಾಭಿಮಾನದ ಕಾರಣದಿಂದಾಗಿ ಡೌನ್ಫಾಲ್ ಆಗಿದೆ ಜಗತ್ತಿನ ಸ್ಥಿತಿ. ಈ ರೀತಿ ಯಾವಾಗ ಬಾಬಾ ಬರ್ತಾರೆ ಆಗ ರೈಸ್ ಆಗತ್ತೆ, ಅಂದರೆ ಉನ್ನತಿ ಆಗತ್ತೆ. ಬಾಬಾ ಉತ್ಥಾನ ಮಾಡುತ್ತಾರೆ. ರೈಸ್ ಮತ್ತು ಫಾಲ್, ದಿನ ಮತ್ತು ರಾತ್ರಿ. ಜ್ಞಾನ ಸೂರ್ಯ ಪ್ರಕಟವಾದರೆ ಅಜ್ಞಾನದ ಅಂಧಕಾರ ಸಮಾಪ್ತಿ. ಎಲ್ಲದಕ್ಕಿಂತ ಜಾಸ್ತಿ ಅಜ್ಞಾನ ಈ ದೇಹಾಭಿಮಾನ. ಆತ್ಮನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆತ್ಮನೇ ಪರಮಾತ್ಮ ಅಂತ ಹೇಳುತ್ತಾರೆ. ಎಷ್ಟು ಪಾಪಾತ್ಮಗಳಾಗಿದ್ದಾರೆ. ಆದ್ದರಿಂದ ಡೌನ್ಫಾಲ್ ಆಗಿದೆ. 84 ಜನ್ಮ ಆತ್ಮ ಪಡೆಯುತ್ತೆ. ಮೆಟ್ಟಿಲು ಕೆಳಗೆ ಇಳಿಯುತ್ತಾ ಬರುತ್ತೀರಾ. ಈ ಆಟ ತಯಾರಾಗಿದೆ. ವಿಶ್ವದ ಭೂಗೋಳ ಚರಿತ್ರೆ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ, ಮತ್ತಾರೂ ತಿಳಿದುಕೊಂಡಿಲ್ಲ. ವಿಶ್ವದ ಡೌನ್ಫಾಲ್ ಹೇಗಾಯಿತು ತಿಳ್ಕೊಳ್ತಾರೆ. ಸೈನ್ಸಿಂದ ಬಹಳ ಥರಕ್ಕೆ ವೃದ್ಧಿಯಾಗಿದೆ ಅಂತ. ಆದರೆ ಇದನ್ನು ತಿಳ್ಕೊಳ್ಳೋದಿಲ್ಲ, ಪ್ರಪಂಚ ಮತ್ತಷ್ಟು ಪತಿತ ನರಕವಾಗಿದೆ ಎಂದು. ದೇಹಾಭಿಮಾನ ತುಂಬ ಇದೆ ಅಲ್ವಾ. ಬಾಬಾ ಹೇಳುತ್ತಾರೆ, ಈಗ ತಾವು ದೇಹಿ ಅಭಿಮಾನಿ ಆಗಬೇಕು. ಒಳ್ಳೊಳ್ಳೆಯ ಮಹಾರಥಿಗಳು ತುಂಬ ಜನ ಇದ್ದಾರೆ, ಜ್ಞಾನ ಹೇಳಬಹುದು. ಬಾಬಾ ಹೇಳ್ತಾರೆ ದೇಹಾಭಿಮಾನ ದೂರ ಆಗಬೇಕು ಅಲ್ವಾ. ದೇಹಾಭಿಮಾನದ ಕಾರಣದಿಂದಾಗಿ ಕೆಲವರಲ್ಲಿ ಕ್ರೋಧದ ಅಂಶವಿದೆ, ಇನ್ನು ಕೆಲವರಲ್ಲಿ ಮೋಹದ ಅಂಶ ಇದೆ. ಒಂದಲ್ಲ ಒಂದು ಇದೆ. ಮುಖ ಮನುಷ್ಯರಂತೆ ಇದೆ, ಆದರೆ ವ್ಯವಹಾರ ಸುಧಾರಣೆನೇ ಆಗಿರೋದಿಲ್ಲ. ವ್ಯವಹಾರ ಅಲ್ವಾ ಸುಧಾರಣೆ ಆಗಬೇಕು. ಬಹಳ ಮಧುರರಾಗಬೇಕು. ಅದಕ್ಕೆ ಉದಾಹರಣೆ ಕೊಡಲಾಗತ್ತೆ. ಹಸು ಮತ್ತು ಹುಲಿ ಎರಡು ಒಟ್ಟಿಗೆ ನಿಂತು ಸತ್ಯುಗದಲ್ಲಿ ನೀರು ಕುಡಿಯುತ್ತೆ ಅಂತ ಹೇಳಿ. ಅಂದರೆ ಇಲ್ಲಿ ಆ ರೀತಿ ಏಕತೆ ಬೇಕು, ಒಗ್ಗಟ್ಟು ಬೇಕು. ಅಲ್ಲಿ ದುಃಖ ಕೊಡುವಂತಹ ಪ್ರಾಣಿಗಳು ಇರುವುದಿಲ್ಲ. ಈ ಮಾತುಗಳನ್ನು ಕೂಡ ಕೆಲವರು ಕಷ್ಟಕರವಾಗಿ ತಿಳಿದುಕೊಳ್ಳುತ್ತಾರೆ, ನಂಬರ್ ವಾರಾಗಿ ತಿಳಿದುಕೊಳ್ಳುತ್ತಾರೆ. ಕರ್ಮಭೋಗ ಬಿಟ್ಟು ಹೋಗಬೇಕು, ಕರ್ಮಾತೀತ ಅವಸ್ಥೆಯಾಗಬೇಕು. ಇದು ಕಷ್ಟ. ಬಹಳಷ್ಟು ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ. ಗೊತ್ತೇ ಆಗೋದಿಲ್ಲ ನಮಗೆ ಮತ ಯಾರು ಕೊಡ್ತಿದ್ದಾರೆ. ಪವಿತ್ರವಾಗಿರಲಿಕ್ಕೆ, ದೇಹಿ ಅಭಿಮಾನಿ ಆಗಿರಲಿಕ್ಕೆ ಹೇಳುತ್ತಿರೋದು ಶಿವ ತಂದೆ. ತಂದೆಯ ಶ್ರೀಮತ ಸಿಗ್ತಿದೆ. ಶ್ರೀಕೃಷ್ಣನ ಮೂಲಕ ಹೇಗೆ ಸಿಗತ್ತೆ ಶ್ರೀಮತ? ಶಿವ ತಂದೆ ಹೇಳುತ್ತಾರೆ, ಶ್ರೀಮತ ನಾನು ಬ್ರಹ್ಮ ಬಾಬರವರ ಶರೀರದ ಮೂಲಕನೇ ಕೊಡಲಿಕ್ಕೆ ಸಾಧ್ಯ. ನನ್ನ ಸ್ಥಿರವಾದ ರಥ ಇವರೇನೆ. ಸಂಗಮ ಯುಗದಲ್ಲಿ ದೇಹಾಭಿಮಾನದಲ್ಲಿ ಬಂದು ಮನುಷ್ಯರು ಉಲ್ಟಾ ಸುಲ್ಟಾ ಕಾರ್ಯ ಮಾಡಿ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ. ಬಾಬಾ ಹೇಳ್ತಾರೆ, ಮತ್ಕರು ಬರ್ಬಾದಿ ಮಾಡ್ಕೋಬೇಡಿ. ಉಲ್ಟಾ ಸುಲ್ಟಾ ಮತದಲ್ಲಿ ಬಂದು ತಮಗೆ ತಾವೇ ನಷ್ಟ ಮಾಡಿಕೊಳ್ಳಬೇಡಿ. ಇಲ್ಲವೆಂದರೆ ಏನು ಗತಿಯಾಗತ್ತೆ? ತುಂಬ ಕಡಿಮೆ ಪದವಿ ಪಡೆಯುತ್ತೀರಾ. ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ಮೂಟೆ ಹೊರಬೇಕಾಗತ್ತೆ. ತುಂಬ ಹೇಳ್ತಾರೆ ಭಾರತದ ಭೂಗೋಳ ಚರಿತ್ರೆ ಏನು ಫುಲ್ ಆಗಬೇಕು, ಅದು ಇಲ್ಲ ಎಂದು. ಅಂದಾಗ ಅವರಿಗೆ ತಿಳಿಸಬೇಕು, ನಿಮ್ಮ ವಿನಃ ಬೇರೆ ಯಾರೂ ತಿಳಿಸಲು ಆಗುವುದಿಲ್ಲ. ಆದರೆ ದೇಹಿ ಅಭಿಮಾನಿ ಸ್ಥಿತಿ ಬೇಕು. ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಈಗಂತೂ ಕರ್ಮಾತೀತ ಅವಸ್ಥೆ ಯಾರದೂ ಆಗಿಲ್ಲ. ಬಾಬರವರ ಮೇಲೆ ಬಹಳ ಜಂಜಾಟವಿದೆ. ಎಷ್ಟು ಚಿಂತೆ ಇರುತ್ತೆ ಬ್ರಹ್ಮ ಬಾಬರವರಿಗೆ. ಬಲೆ ತಿಳ್ಕೊಂಡಿದ್ದಾರೆ ಎಲ್ಲ ಡ್ರಾಮಾನುಸಾರವಾಗಿ ನಡೆಯುತ್ತೆಂದು. ಮತ್ತೆಯೂ ಸಹ ತಿಳಿಸ್ಲಿಕ್ಕೋಸ್ಕರ ಯುಕ್ತಿಗಳನ್ನು ರಚಿಸಬೇಕಾಗತ್ತೆ ಅಲ್ವಾ. ಆದ್ದರಿಂದ ಬಾಬಾ ಹೇಳುತ್ತಾರೆ, ತಾವು ಜಾಸ್ತಿ ದೇಹಿ ಅಭಿಮಾನಿ ಆಗಬಹುದು. ನಿಮ್ಮ ಮೇಲೆ ಯಾವ ಹೊರೆಯೂ ಇಲ್ಲ. ಈ ಬ್ರಹ್ಮ ಬಾಬರವ್ರ ಮೇಲೆ ಎಷ್ಟು ಹೊರೆ ಇದೆ. ಹೆಡ್ ಅಂತೂ ಇವರೇ ಅಲ್ವಾ, ಪ್ರಜಾಪಿತ ಬ್ರಹ್ಮ ಸಂಸ್ಥೆಯ ಮುಖ್ಯಸ್ಥರಲ್ವ ಇವರು. ಶುಭಾಬ ರಚನೆ ಮಾಡಿದ್ದಾರೆ, ಆದರೆ ಮುಖ್ಯವಾಗಿ ಸ್ಥೂಲ ರೂಪದಲ್ಲಿ ಎಲ್ಲ ಸಂಭಾಲನೆ ಮಾಡಬೇಕಂದ್ರೆ ಬಾಬಾ ಅಲ್ವಾ. ಆದರೆ ಇದು ಯಾರಿಗೂ ಗೊತ್ತಿಲ್ಲ, ಇವರಲ್ಲಿ ಶಿವತಂದೆ ಕೊಳುತ್ತಿದ್ದಾರೆಂದು. ನಿಮ್ಮಲ್ಲಿಯೂ ಕೂಡ ಕೆಲವರಷ್ಟೇ ಕಷ್ಟಕರವಾಗಿ ಈ ನಿಶ್ಚಯದಲ್ಲಿ ಇರುತ್ತೀರಾ. ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು ಅಲ್ವಾ. ಭಾರತದಲ್ಲಿ ಸ್ವರ್ಗ ಯಾವಾಗ ಇತ್ತು, ಮತ್ತೆಲ್ಲಿ ಹೋಯಿತು, ಹೇಗೆ ಡೌನ್ಫಾಲ್ ಆಯಿತು, ಇದು ಯಾರಿಗೂ ಗೊತ್ತಿಲ್ಲ.
ಎಲ್ಲಿಯವರೆಗೆ ತಾವು ತಿಳಿಸುವುದಿಲ್ಲ ಅಲ್ಲಿಯವರೆಗೆ ಯಾರು ತಿಳಿದುಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಬಾಬಾ ಮಾರ್ಗದರ್ಶನ ಕೊಡುತ್ತಾರೆ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ. ಆಗ ಶಾಲೆಗಳಲ್ಲಿ ವಿಶ್ವದ ಭೂಗೋಳ ಚರಿತ್ರೆಯನ್ನು ಕೂಡ ಹೇಳಬಹುದು. ಸ್ಕೂಲ್ಸಲ್ಲಿ ಬಾಬನ ಸಂದೇಶ ಕೊಡಬೇಕು. ಡೌನ್ಫಾಲ್ ಹೇಗಾಯಿತು ಅದ್ರ ಬಗ್ಗೆ ಭಾಷಣ ಮಾಡಬೇಕು. ಭಾರತ ವಜ್ರ ಸಮಾನವಿತ್ತು ಮತ್ತು ಕವಡೆಯ ಸಮಾನ ಹೇಗಾಯಿತು, ಎಷ್ಟು ವರ್ಷ ಆಯಿತು, ನಾವು ತಿಳಿಸುತ್ತೇವೆ ಎಂದು ಈ ರೀತಿ ಪ್ಯಾಂಪ್ಲೆಂಟ್ಸ್ ಮಾಡಿ ಏರೋಪ್ಲೇನ್ ಮೂಲಕ ಬೀಳಿಸಬಹುದು. ತಿಳಿಸುವಂತಹವರು ಬಹಳ ಬುದ್ಧಿವಂತರಿರಬೇಕು. ಸರ್ಕಾರ ಬಯಸುತ್ತೆ ಗೌರ್ಮೆಂಟ್ನ ಹಾಲು ವಿಜ್ಞಾನ ಭವನ ಏನು ದೆಹಲಿಯಲ್ಲಿದೆ, ಅಲ್ಲಿ ಎಲ್ಲರನ್ನ ಕರೆಯಬೇಕೆಂದು ಪತ್ರಿಕೆಗಳಲ್ಲಿಯೂ ಕೂಡ ಹಾಕಲಾಗತ್ತೆ. ಕಾರ್ಡು ಸಹ ಎಲ್ಲರಿಗೂ ಕಳಿಸ್ತಾರೆ. ನಾವು ನಿಮಗೆ ಪೂರ್ತಿ ವಿಶ್ವದ ಭೂಗೋಳ ಚರಿತ್ರೆ ಅಂತಿಮದವರೆಗೆ ತಿಳಿಸ್ತೀವಿ ಎಂದು. ತಮ್ಮಷ್ಟಕ್ಕೆ ತಾವೇ ಅವರು ಬರ್ತಾರೆ ಹೋಗ್ತಾರೆ. ಹಣದ ಮಾತಂತೂ ಇಲ್ಲ. ಈಗ ತಿಳ್ಕೊಳ್ಳಿ, ಯಾರಾದರೂ ಸಿಗ್ತಾರೆ, ಅವರೇನಾದರೂ ಗಿಫ್ಟ್ ಕೊಡ್ತಾರೆ ಲೌಕಿಕದವರು, ಆದರೆ ನಾವು ತಗೊಳ್ಳೋದಿಲ್ಲ. ಸೇವೆಗೋಸ್ಕರ ತಗೋಬೇಕಾಗತ್ತೆ. ಸರ್ವಿಸ್ ಮಾಡಲಿಕ್ಕೋಸ್ಕರ ಕಾರ್ಯದಲ್ಲಿ ಬಳಸ್ತೀವಿ ನೀವು ಕೊಟ್ಟಿದ್ದು, ಬಾಕಿ ನಾವು ತಗೊಳ್ಳೋ ಹಾಗೆ ಇಲ್ಲ. ಬಾಬಾ ಹೇಳ್ತಾರೆ, ನಾನು ನಿಮ್ಮಿಂದ ದಾನ ತಗೊಂಡು ಏನು ಮಾಡಲಿ, ಮತ್ತು ತುಂಬಿ ಕೊಡಬೇಕಾಗತ್ತಲ್ವ, ಒಂದಕ್ಕೆ ಪದಮದಷ್ಟು ಬಾಬಾ ರಿಟರ್ನ್ ಮಾಡಬೇಕಾಗತ್ತಲ್ವ. ಅದಕ್ಕೆ ಬಾಬಾ ಎಲ್ಲರಿಂದ ತಗೊಳ್ಳೋದಿಲ್ಲ. ನಾನು ಪಕ್ಕಾ ಶರಾಪಿದ್ದೀನಿ ಅಂತಾರೆ ಬಾಬಾ. ಅಂದರೆ ಲೆಕ್ಕಾಚಾರ ಮಾಡಿ ರಿಟರ್ನ್ ಕೊಡಬೇಕಾಗತ್ತಲ್ವ. ಯಾರಿಂದ ಅಂದರೆ ಅವರಿಂದ ಸೇವೆ ಮಾಡಿಸ್ಕೊಂಬಿಟ್ರೆ ಮತ್ತೆ ರಿಟರ್ನ್ ಕೊಡಬೇಕಾಗತ್ತಲ್ವ. ಅದಕ್ಕೆಲ್ಲರದು ತಗೊಳ್ಳೋದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಅತ್ಪಿತಾ ಬಾಬ್ ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ದೇಹಾಭಿಮಾನದಲ್ಲಿ ಬಂದು ಯಾವುದೇ ಉಲ್ಟಾ ಸುಲ್ಟಾ ಕಾರ್ಯ ಮಾಡಬಾರದು. ದೇಹಿ ಅಭಿಮಾನಿ ಆಗಿರುವ ಪೂರ್ತಿ ಪುರುಷಾರ್ಥ ಮಾಡಬೇಕು. ತಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಎರಡನೇದು, ತುಂಬ ಮಧುರರು, ಶೀತಲರಾಗಬೇಕು. ಆಂತರಿಕದಲ್ಲಿ ಕ್ರೋಧ ಮೋಹದ ಯಾವ ಭೂತವಿದೆ ಅದನ್ನು ತೆಗೆದುಹಾಕಬೇಕು. ವರದಾನ, ಗೌರವ ಕೊಡುವ ರಿಕಾರ್ಡು ಚೆನ್ನಾಗಿಟ್ಟುಕೊಂಡು, ರಿಗಾರ್ಡು ಕೊಡುವ ರಿಕಾರ್ಡನ್ನು ಸರಿಯಾಗಿಟ್ಟುಕೊಂಡು ಖುಷಿಯ ಮಹಾದಾನ ಮಾಡುವಂತಹ ಪುಣ್ಯ ಆತ್ಮ ಆಗಿರಿ. ಗೌರವ ಕೊಡುವ ರಿಕಾರ್ಡು ಚೆನ್ನಾಗಿಟ್ಟುಕೊಂಡು ಖುಷಿಯ ಮಹಾದಾನ ಮಾಡುವಂತಹ ಪುಣ್ಯ ಆತ್ಮ ಆಗಿರಿ. ವರದಾನದ ವಿಶ್ಲೇಷಣೆ. ವರ್ತಮಾನ ಸಮಯ 4 ಕಡೆ ಗೌರವ ಕೊಡುವ ರಿಕಾರ್ಡ್ ಚೆನ್ನಾಗಿಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಈ ರಿಕಾರ್ಡ್ 4 ಕಡೆ ಭಜಿಸುತ್ತದೆ. ರಿಗಾರ್ಡ್ ಗೌರವ ಕೊಡುವುದು ಮತ್ತು ಗೌರವ ತೆಗೆದುಕೊಳ್ಳುವುದು. ಚಿಕ್ಕವ್ರಿಗೂ ಗೌರವ ಕೊಡಿ, ದೊಡ್ಡವ್ರಿಗೂ ಗೌರವ ಕೊಡಿ. ಈ ಗೌರವದ ರಿಕಾರ್ಡ್ ಈಗ ತಯಾರಾಗಬೇಕು ಅಂತಾರೆ ಬಾಬಾ. ಆಗಲೇ ಖುಷಿಯ ದಾನ ಮಾಡುವಂತಹ ಮಹಾದಾನಿ ಪುಣ್ಯ ಆತ್ಮ ಆಗುತ್ತೀರಾ. ಯಾರಿಗೆ ಆದರೂ ಗೌರವ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಖುಷಿ ಪಡಿಸುವಂಥದ್ದು. ದೊಡ್ಡದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇದು. ಅನ್ಯರಿಗೆ ಗೌರವ ಕೊಟ್ಟು ಖುಷಿ ಪಡಿಸೋದು ದೊಡ್ಡ ಪುಣ್ಯದ ಕೆಲಸ, ಸೇವೆಯಾಗಿದೆ. ಸ್ಲೋಗನ್, ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿದು ನಡೆದಾಗ ಎವರಡಿ ಆಗಿ ಇರುತ್ತೀರಾ. ಮಮ್ಮರವರ ಅಮೂಲ್ಯ ಮಹಾವಾಕ್ಯಗಳು. ಫಸ್ಟ್ ಪಾಯಿಂಟು, ತಮೋಗುಣಿ ಮಾಯೆಯ ವಿಸ್ತಾರ. ಇದರ ವಿವರಣೆ ಹೇಳ್ತಾರೆ ಮಮ್ಮ. ಸತೋಗುಣಿ, ರಜೋಗುಣಿ, ತಮೋಗುಣಿ ಈ 3 ಶಬ್ದ ಹೇಳಲಾಗತ್ತೆ. ಇದನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈ 3 ಗುಣ ಒಟ್ಟಿಗೆ ನಡೀತಿರತ್ತೆ ಎಂದು. ಅದರ ವಿವೇಕ ಏನು ಹೇಳುತ್ತೆ? ಏನು ಈ 3 ಗುಣಗಳು ಒಟ್ಟಿಗೆ ಬರುತ್ತಾ, ಅಥವಾ 3 ಗುಣಗಳ ಪಾತ್ರ ಬೇರೆ ಬೇರೆ ಯುಗದಲ್ಲಿ ಬರುತ್ತಾ, ಈ ಬೇರೆ ಬೇರೆ ಯುಗದಲ್ಲಿ ಇರುತ್ತಾ? ವಿವೇಕ ಈ ರೀತಿ ಹೇಳುತ್ತೆ, ಈ 3 ಗುಣಗಳು ಒಟ್ಟಿಗೆ ನಡೆಯುವುದಿಲ್ಲ. ಯಾವಾಗ ಸತ್ಯಯುಗವಿರುತ್ತೆ ಆಗ ಸತೋಗುಣವಿರುತ್ತೆ. ದ್ವಾಪರ ಯುಗದಲ್ಲಿ ರಜೋಗುಣ, ಕಲಿಯುಗವಿದ್ದಾಗ ತಮೋಗುಣ. ಯಾವಾಗ ಸತ್ತೋ ಇರುತ್ತೆ ಆಗ ತಮೋ ರಜೋ ಇರುವುದಿಲ್ಲ. ಯಾವಾಗ ರಜೋ ಇರುತ್ತೆ ಆಗ ಸತೋಗುಣ ಇರುವುದಿಲ್ಲ.
ಮನುಷ್ಯರು ಸುಮ್ಮನೆ ಹಾಗೆ ತಿಳಿದುಕೊಂಡು ಕುಳಿತಿದ್ದಾರೆ, ಈ 3 ಗುಣಗಳು ಒಟ್ಟಿಗೆ ನಡೆಯುತ್ತವೆ ಎಂದು. ಈ ಮಾತು ಹೇಳುವುದು ಸಹ ತಪ್ಪಾಗಿದೆ. ಅವರು ತಿಳಿದುಕೊಳ್ಳುತ್ತಾರೆ, ಯಾವಾಗ ಮನುಷ್ಯರು ಸತ್ಯ ಹೇಳ್ತಾರೆ, ಪಾಪಕರ್ಮ ಮಾಡುವುದಿಲ್ಲ, ಆಗ ಸತೋಗುಣಿಯಾಗಿರುತ್ತಾರೆ. ಆದರೆ ವಿವೇಕ ಹೇಳುತ್ತೆ, ಯಾವಾಗ ನಾವು ಹೇಳ್ತೀವಿ ಸತೋಗುಣ ಅಂದಾಗ ಸತೋಗುಣದ ಅರ್ಥ ಏನು? ಸಂಪೂರ್ಣ ಸುಖ, ಅಂದರೆ ಪೂರ್ತಿ ಸೃಷ್ಟಿ ಸತೋಗುಣಿ ಆಗಿರಬೇಕು. ಬಾಕಿ ಈ ರೀತಿ ಹೇಳಬಾರ್ದು, ಸತ್ಯ ಹೇಳುವವರು ಸತೋಗುಣಿ ಇದ್ದಾರೆಂದು. ಯಾರು ಸುಳ್ಳು ಹೇಳ್ತಾರೆ ಅವರು ಕಲಿಯುಗಿ ತಮೋಗುಣಿಗಳಾಗಿದ್ದಾರೆ ಎಂದು. ಹಾಗೆಯೇ ಪ್ರಪಂಚ ನಡೀತಾ ಬರುತ್ತೆ ಅಂತ ಹೇಳ್ತಾರೆ. ಈಗ ನಾವು ಸತ್ಯಯುಗ ಅಂತ ಹೇಳ್ತೀವಿ ಅಂದಾಗ ಇದರ ಅರ್ಥ ಏನು? ಪೂರ್ತಿ ಸೃಷ್ಟಿಯಲ್ಲಿ ಸತೋಗುಣ, ಸತೋ ಪ್ರಧಾನತೆ ಬೇಕು. ಕೆಲವು ಸಮಯದಲ್ಲಿ ಆ ರೀತಿ ಸತ್ಯಯುಗ ಇತ್ತು, ಅಲ್ಲಿ ಪೂರ್ತಿ ಸಂಸಾರ ಸತೋಗುಣಿ ಇತ್ತು. ಈಗ ಸತ್ಯಯುಗ ಇಲ್ಲ, ಈಗಂತೂ ಕಲಿಯುಗಿ ಪ್ರಪಂಚ, ಅಂದರೆ ಪೂರ್ತಿ ಸೃಷ್ಟಿಯಲ್ಲಿ ತಮೋ ಪ್ರಧಾನತೆಯ ರಾಜ್ಯ ಇದೆ. ಈ ತಮೋಗುಣಿ ಸಮಯದಲ್ಲಿ ಸತೋಗುಣ ಎಲ್ಲಿಂದ ಬರುತ್ತೆ? ಈಗಿರುವುದೇ ಘೋರ ಅಂಧಕಾರ. ಇದಕ್ಕೆ ಬ್ರಹ್ಮರವರ ರಾತ್ರಿ ಎಂದು ಹೇಳಲಾಗುವುದು. ಬ್ರಹ್ಮರವರ ದಿನವಾಗಿದೆ ಸತ್ಯಯುಗ, ಬ್ರಹ್ಮರವರ ರಾತ್ರಿಯಾಗಿದೆ ಕಲಿಯುಗ ಅಂದಾಗ ನಾವು ಎರಡನ್ನೂ ಸೇರಿಸಲು ಸಾಧ್ಯವಿಲ್ಲ. 2ನೇ ಪಾಯಿಂಟು, ಕಲಿಯುಗಿ ಅಸಾರ ಸಂಸಾರದಿಂದ ಸತ್ಯಯುಗಿ ಸಾರವುಳ್ಳ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಬೇಕು. ಇದು ಒಬ್ಬ ಪರಮಾತ್ಮನ ಕೆಲಸವಾಗಿದೆ. ಈ ಕಲಿಯುಗಿ ಸಂಸಾರವನ್ನು ಅಸಾರ ಸಂಸಾರ ಅಂತ ಯಾಕೆ ಹೇಳೋದು? ಅಸಾರ ಅಂದರೆ ಏನು? ಸಾರವಿಲ್ಲದ ಸಂಸಾರ ಎಂದು. ಏಕೆಂದರೆ ಈ ಪ್ರಪಂಚದಲ್ಲಿ ಏನೂ ಸಾರ ಇಲ್ಲ, ಅಂದರೆ ಯಾವುದೇ ವಸ್ತುವಿನಲ್ಲಿ ಆ ಒಂದು ಶಕ್ತಿ ಇಲ್ಲ, ಅಂದರೆ ಅರ್ಥ ಸುಖ, ಶಾಂತಿ, ಪವಿತ್ರತೆ ಇಲ್ಲ. ಈ ಸೃಷ್ಟಿಯಲ್ಲಿ ಒಂದು ಸಮಯ ಇತ್ತು, ಸುಖ, ಶಾಂತಿ, ಪವಿತ್ರತೆ ಇತ್ತು. ಈಗ ಆ ಒಂದು ತಾಕತ್ತಿಲ್ಲ. ಏಕೆಂದರೆ ಈ ಸೃಷ್ಟಿಯಲ್ಲಿ ಪಂಚಭೂತಗಳ, ಪಂಚವಿಕಾರಗಳ ಪ್ರವೇಶತೆ ಇದೆ. ಆದ್ದರಿಂದಲೇ ಈ ಸೃಷ್ಟಿಗೆ ಭಯದ ಸಾಗರ ಅಥವಾ ಕರ್ಮ ಬಂಧನದ ಸಾಗರ ಎಂದು ಹೇಳಲಾಗುವುದು. ಆದ್ದರಿಂದಲೇ ಮನುಷ್ಯರು ದುಃಖಿಗಳಾಗಿ ಪರಮಾತ್ಮನನ್ನು ಕರೆಯುತ್ತಾರೆ, ಪರಮಾತ್ಮ ನಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡಿ ಎಂದು. ಇದರಿಂದ ಸಿದ್ಧವಾಗತ್ತೆ ಅವಶ್ಯವಾಗಿ ಅಭಯ, ಅಂದರೆ ಅರ್ಥ ನಿರ್ಭಯತೆಯ ಸಂಸಾರವೂ ಸಹ ಇತ್ತು ಎಂದು. ಅದರಲ್ಲಿ ಹೋಗಲಿಕ್ಕೆ ಬಯಸ್ತಾರೆ. ಆದ್ದರಿಂದ ಈ ಸಂಸಾರಕ್ಕೆ ಪಾಪದ ಸಾಗರ ಎಂದು ಹೇಳಲಾಗುವುದು. ಇದರಿಂದ ಪಾರು ಮಾಡಿ ಪುಣ್ಯಾತ್ಮರಾಗುವ ಪ್ರಪಂಚದಲ್ಲಿ ಹೋಗಲಿಕ್ಕೆ ಬಯಸ್ತಾರೆ ಅಂದಾಗ ಪ್ರಪಂಚ 2, ಒಂದು ಸತ್ಯಯುಗಿ ಸಾರವುಳ್ಳ ಪ್ರಪಂಚ, ಮತ್ತೊಂದು ಕಲಿಯುಗಿ ಅಸಾರದ ಪ್ರಪಂಚ. 2 ಪ್ರಪಂಚಗಳು ಈ ಸೃಷ್ಟಿಯಲ್ಲಿಯೇ ಇರುವಂತಹದ್ದು. ಈಗ ಪರಮಾತ್ಮ ಸಾರವುಳ್ಳ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಒಳ್ಳೆಯದು. ಅವ್ಯಕ್ತ ಇಶಾರೆ, ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಹೇಗೆ ಜ್ಞಾನದ ಸಬ್ಜೆಕ್ಟ್ ಇದೆ, ಹಾಗೆಯೇ ಸೇವೆಯ ಸಬ್ಜೆಕ್ಟು ಇದೆ. ಇದರಲ್ಲಿ ವಿಶ್ವಾಸ ಪಾತ್ರ, ನಿಶ್ಚಯ ಬುದ್ಧಿ ಉಳ್ಳವರು ಯಾರಿರ್ತಾರೆ ಅವರೇ ಮೊದಲ ನಂಬರನ್ನು ಪಡೆಯುತ್ತಾರೆ. ಬೆಳಗಿನಿಂದ ರಾತ್ರಿಯವರೆಗೆ ತಮ್ಮ ಫಿಕ್ಸ್ ಪ್ರೋಗ್ರಾಮ್, ಡೈರಿಯನ್ನು ತಯಾರು ಮಾಡಿರಿ. ಏಕೆಂದರೆ ಜವಾಬ್ದಾರ ಆತ್ಮರಾಗಿದ್ದೀರಾ. ರಿವಾಜಿ ಆತ್ಮರಲ್ಲ, ಅಂದರೆ ನಡೆಸಬೇಕಲ್ವ, ಇದೀವಲ್ವ, ಮಾಡಬೇಕಲ್ವ ಅಂತ ಅಲ್ಲ, ಜವಾಬ್ದಾರರು ತಾವು. ವಿಶ್ವ ಕಲ್ಯಾಣಕಾರಿ ಆತ್ಮರಾಗಿದ್ದೀರಾ ಅಂದಾಗ ಯಾರು ಎಷ್ಟು ದೊಡ್ಡ ವ್ಯಕ್ತಿಯಾಗಿರುತ್ತಾರೆ ಅವರ ದಿನಚರ್ಯವೂ ಸಹ ಸೆಟ್ ಆಗಿರುತ್ತೆ. ಅದಕ್ಕೋಸ್ಕರ ದಿನಚರಿಯನ್ನು ಸೆಟ್ ಮಾಡಿಕೊಳ್ಳಿ. ಬೆಳಗಿನಿಂದ ರಾತ್ರಿಯವರೆಗೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಅಂತಾರೆ ಬಾಬಾ. ಓಂ ಶಾಂತಿ.